ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದೇ ಥರ ದೋಸೆ ತಿಂದು ಬೇಜಾರಾಗಿದೆ. ದಿಢೀರ್ ಅಂತ ಮಾಡುವಂಥ ದೋಸೆನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿಗೆ ಬೇಗನೆ ಕೂಡ ಮಾಡ್ಕೋಬೋದು, ಅಥವಾ ನೆನೆಸೋ ಅವಶ್ಯಕತೆ ಇಲ್ಲ. ರುಬ್ಲಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನಾನು 1/4 kg ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಾವು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ನೀವು ಅಕ್ಕಿ ಹಿಟ್ಟನ್ನ ಅಂಗಡಿಯಿಂದನೂ ಕೂಡ ತಂದು ಹಾಕ್ಬೋದು, ಇಲ್ಲ ಮನೆಯಲ್ಲೇ ರುಬ್ಕೋಬೋದು. ಮಿಕ್ಸಿಲಿ ಪುಡಿ ಮಾಡ್ಕೊಂಡ್ರಾಗುತ್ತೆ ಫ್ರೆಂಡ್ಸ್. ನಾವು ಎಷ್ಟು ಸಬ್ಬಕ್ಕಿನ ತೊಗೊಂಡಿರ್ತೀವಿ ಅದು ಡಬ್ಬಲಷ್ಟು ನಾವು ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ. ಅದಕ್ಕೆ ನಾವು 1/4 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಉಪ್ಪು ಮೊಸರು ಎಲ್ಲ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸಬ್ಬಕ್ಕಿ ನೀರನ್ನು ಹೀರ್ಕೊಳ್ಳೋದು ಜಾಸ್ತಿ, ಅದಕ್ಕೆ ನಾವು ನೀರನ್ನು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು, ದೋಸೆ ಹಿಟ್ಟು ಅದಕ್ಕೆ ನಾವು ಕಲಸಿಟ್ಕೊಳ್ಳೋಣ. ಅಕಸ್ಮಾತ್ ಇದನ್ನು ನಾನು ನೈಟೇ ನೆನೆ ಹಾಕ್ತಿರ್ತೀನಿ. ನೀವು ನೈಟು ನೆನೆ ಹಾಕೋದನ್ನು ಮರೆತು ಬಿಟ್ಟರೆ ಬೆಳಿಗ್ಗೆ ಸಬ್ಬಕ್ಕಿನೇ ಮಿಕ್ಸಿಲಿ ಪುಡಿ ಮಾಡಿಕೊಂಡು ಅಕ್ಕಿ ಹಿಟ್ಟು, ಈಗ ನಾನೇನೇನು ಹೇಳಿದೆ ಆ ಪದಾರ್ಥನೆಲ್ಲ ಹಾಕಿ ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೊಂಡು 5 ರಿಂದ 10 ನಿಮಿಷ ಸ್ವಲ್ಪ ಮುಚ್ಚಿಟ್ರೆ ಆಗಲೂ ಕೂಡ ದೋಸೆನ ಮಾಡ್ಬೋದು ಫ್ರೆಂಡ್ಸ್. ಇದು 2ನೇ ಟಿಪ್ಸ್ ನಿಮ್ಗೆ ಹೇಳ್ಕೊಡ್ತಿರೋದು. ಈಗ ನಾನು ನೈಟ್ ನೆನೆ ಹಾಕಿ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನೇ ನಾನು ರುಬ್ಬಿಲ್ಲ ಫ್ರೆಂಡ್ಸ್, ನೈಟ್ ಪೂರ್ತಿ ನೆನೆ ಹಾಕಿದೆ ಅಷ್ಟೇ. ಈಗ ಇಡ್ಲಿ ಹಿಟ್ಟು ಅದಕ್ಕೆ ಹಿಟ್ಟಿದೆ, ದೋಸೆ ಹಿಟ್ಟು. ಅದನ್ನ ನಾವು ದೋಸೆ ಹಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅಷ್ಟರಲ್ಲಿ ನಾವು ದೋಸೆ ತವನ ಕಾಯೋದಕ್ಕೆ ಇಟ್ಕೊಂಡು, ದೋಸೆ ತವ ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್. ಅದಕ್ಕೆ ನಾವು ಚೆನ್ನಾಗಿ ಕಾಯಿಸ್ಕೊಂಡು ದೋಸೆ ಹಿಟ್ಟನ್ನು ನಾವು ವಿಡಿಯೋದಲ್ಲಿ ತೋರಿಸ್ತಾ ರೀತಿ ತೆಳುವಾಗಿ ಹಾಕೊಳ್ಳೋಣ. ನಿಮಗೆ ಸೆಟ್ ದೋಸೆ ಥರ ಬೇಕು ಅಂತಂದರೆ ಸ್ವಲ್ಪ ಮಂದವಾಗೇ ಇರಲಿ ಫ್ರೆಂಡ್ಸ್. ನಿಮಗೆ ಮಸಾಲೆ ದೋಸೆ ಥರ ಬೇಕು ಅಂತಂದರೆ ತೆಳುವಾಗಿರಲಿ ಫ್ರೆಂಡ್ಸ್. ಇದಕ್ಕೆ ನೀವು ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಕೂಡ ಹಾಕೋಬೋದು. ಈಗ 2 ಕಡೆ ಟರ್ನ್ ಮಾಡ್ಕೊತಾ ಇದ್ದೀನಿ, ನಾನು ತಿರುವಾಕೋತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಕೆಂಪಿಗೆ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಂಚೂರು ಕೂಡ ಎಲ್ಲೂ ಮುರಿಯೋದಿಲ್ಲ. ಗರಂ ಮಸಾಲೆ ದೋಸೆ ಥರನೇ ಬರುತ್ತೆ. ನೀವು ಹೋಟ್ಲಲ್ಲಿ ಯಾವ ಥರ ತಿಂತೀರಾ ಅದೇ ಥರನೇ ಬರುತ್ತೆ. ಹಾಗೆ ನಾನು ಇನ್ನೊಂದು ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಆದಷ್ಟು ಹೊಸದಾಗಿ ನೋಡ್ತಿರೋರು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತು ಈ ದೋಸೆ ನಿಮ್ಮೆಲ್ರಿಗೂ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.